ನಮಸ್ಕಾರ. ಮುಂದುವರಿಯುತ್ತಿರುವ ವ್ಯಕ್ತಿ ಮತ್ತೊಬ್ಬರಿಗೆ ತೊಂದರೆ ಮಾಡುವುದಿಲ್ಲ. ಮತ್ತೊಬ್ಬರಿಗೆ ತೊಂದರೆ ಮಾಡುವ ವ್ಯಕ್ತಿ ಮುಂದುವರಿಯುವುದಿಲ್ಲ. ಸುಂದರವಾದ ಮಾತು. ಯಾರು ಮುಂದುವರೆದಿರ್ತಾರೆ ಅವ್ರು ಮತ್ತೊಬ್ಬರಿಗೆ ತೊಂದರೆ ಮಾಡಕ್ ಹೋಗಿರಲ್ಲ. ಯಾರು ಮತ್ತೊಬ್ಬರಿಗೆ ತೊಂದರೆ ಮಾಡ್ಕೊಂತಿರ್ತಾರ ಅವ್ರ ಜೀವನದಾಗ ಅವ್ರು ಮುಂದುವರಿಯೋದಿಲ್ಲ. ಸರಳ ಅದು. ಯಾಕಂದ್ರ ನನ್ನ ಜೀವನದ ಏಳಿಗೆಯ ಕುರಿತು ಸದಾ ಚಿಂತಿಸುತ್ತಾ ಹೊಸ ಹೊಸ ಯೋಜನೆಗಳನ್ನ ನಮ್ಮ ಜೀವನ ಸಲುವಾಗಿ ರೂಪಿಸಿಕೊಂಡು ಅವುಗಳನ್ನ ಕಾರ್ಯಗತ ಮಾಡುವುದರಲ್ಲಿ ಆತ ಏನಾಗಿರ್ತಾನೆ, ಮುಳುಗಿ ಹೋಗಿರ್ತಾನ. ಅದು ಸಮಯನೇ ಇರಲ್ಲ. ತಂದೆ ವಿಚಾರ ಇರ್ತದೆ, ಬೇರೆಯವರಿಗೆ ಬಗ್ಗೆ ಅಂತ ವಿಚಾರ ಮಾಡಕ್ ಹೋದ. ಯಾಕಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ, ಉಪಕಾರ ಮಾಡೋದು ಬೇಡ. ಮೊದಲು ನಾನು ಸರಿಯಾಗಿ ನಿಂದ್ರ ಅನ್ನೋ ಸಿದ್ಧಾಂತ ಆತ ಮುಂದಿರ್ತದೆ. ಅಂಥವ್ರು ಮುಂದುವರಿತಾರೆ. ಯಾಕಂದ್ರೆ ಅವರು ಇತರರಿಗೆ ತೊಂದರೆ ಕೊಡಲ್ಲ. ಇತರರಿಗೆ ತೊಂದರೆ ಕೊಡಬೇಕು ಅಂತಂದ್ರೆ ತನ್ನ ಜೀವನ ಏಳಿಗೆಯ ಬಗ್ಗೆ ವಿಚಾರ ಮಾಡದೇ ಇರ್ಬೇಕಾಗ್ತದ. ತನ್ನ ಜೀವನ ಹೆಂಗ್ ಸುದ್ದಿ ಮಾಡ್ಕೋಬೇಕು ಅಂತ ಆತ ವಿಚಾರ ಮಾಡಬಾರ್ದು. ಮಾಡದೆ ಬೇರೆಯವ್ರ ಕುರಿತು ವಿಚಾರ ಮಾಡ್ಬಾರ್ದು, ಅವ್ರದ್ದು ಹೆಂಗ್ ಕೆಡಿಸ್ಬೇಕಂತೇಳಿ. ಹಂಗ ಇತರರಿಗೆ ತೊಂದರೆ ಕೊಡೋದ್ರ ಬಗ್ಗೆ ವಿಚಾರ ಮಾಡಕತ್ನು ಅಂತಂದ್ರ ತನ್ನ ಜೀವನದ ಬಗ್ಗೆ ಆತ ವಿಚಾರ ಮಾಡಕ್ ಸಾಧ್ಯ ಆಗಲ್ಲ. ಅವಾಗ ಆತ ಇದ್ದಲ್ಲೇ ಇರ್ತಾನ. ಆತನ ಜೀವನದಾಗ ಏಳಿಗೆ ಆಗೋದಿಲ್ಲ. ಆತ ಹಿಂದುಳಿದವ ವ್ಯಕ್ತಿಯಾಗಿರ್ತಾನ. ಆತ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂತ ವ್ಯಕ್ತಿಯಾಗಿರ್ತಾನ. ಸದಾ ನೋವಿನಲ್ಲಿ, ಸದಾ ಕಷ್ಟದಲ್ಲಿ, ಸದಾ ತೊಂದರೆಯಾಗ. ಯಾಕಂದ್ರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋಕ್ ಹೋದಾಗ ಇದನ್ನೇ ತೊಂದರೆಗೆ ಸಿಗ್ಕೊಳ್ತಾನ. ಆತ ಬೇರೆಯವ್ರಿಗೆ ಎಷ್ಟು ತೊಂದರೆ ಕೊಟ್ಟಿರ್ತಾನೋ ಅದು 2 ಪಟ್ಟು ತೊಂದರೆ ಎದುರಾಗಿದೆ ಸಿಕ್ಕಿರ್ತದೆ. ಅದಕ್ಕೆ ನಾವು ಮುಂದುವರಿಬೇಕು. ನಮ್ಮ ಜೀವನದಾಗ ಮುಂದುವರಿಬೇಕಪ್ಪ ಅಂದ್ರೆ ನಾವು ಇತರರಿಗೆ ತೊಂದರೆ ಮಾಡಬಾರ್ದು. ಇತರರಿಗೆ ತೊಂದರೆ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವಿ. ನಮ್ಮ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವಿ. ನಮ್ಮ ಏಳಿಗೆಯ ಬಗ್ಗೆ ನಾವು ಯೋಚನೆ ಶುರು ಮಾಡ್ತೀವಿ. ಆ ಯೋಚನೆಗಳಿಂದ ಕೆಲಸ ಮಾಡಕ್ ಶುರು ಮಾಡ್ತೀವಿ. ಕೆಲಸಗಳಿಂದ ಅಭಿವೃದ್ಧಿ ಸಾಧ್ಯ. ಆ ಅಭಿವೃದ್ಧಿಯಿಂದ ನಾವು ಮುಂದುವರಿತೀವಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಆದಷ್ಟು ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಂಡಿರ್ಬೇಕು. ನಾವು ಎಷ್ಟು ಕಾರ್ಯಪ್ರವೃತ್ತರಾಗಿರ್ತೀವಿ ಅಷ್ಟು ಸಮಾಧಾನ ನಮಗಿರ್ತದೆ. ಎಷ್ಟು ಕೆಲಸದಾಗ ಬ್ಯುಸಿ ಆಗಿರ್ತೀವಿ ಅಷ್ಟು ಸಮಾಧಾನ. ಯಾಕಂದ್ರೆ ಅನ್ಯ ವಿಚಾರಗಳು ನಮ್ಮಲ್ಲಿ ಬರೋದೇ ಇಲ್ಲ. ಎಷ್ಟು ಖಾಲಿ ಇದ್ದೇವು ಅಂದ್ರೆ ಅಷ್ಟು ಯೋಚನೆಗಳು ಜಾಸ್ತಿ ಆಗ್ತಾವ. ಮೊದಲು ನಾವು ಖಾಲಿ ಕುಂತೇವು, ಕೆಲಸ ಮಾಡಾರ್ದೆ ಖಾಲಿ ಕುಂತೇವು ಅಂದ್ರೆ ಮೊದಲು ಯೋಚನೆಗಳು ಶುರುವಾಗ್ತಾವ. ಯೋಚನೆಗಳ ನಂತರ ದುರಾಲೋಚನೆಗಳು ಶುರುವಾಗ್ತಾವ. ಆ ದುರಾಲೋಚನೆಗಳು ಬೇರೆಯವ್ರಿಗೆ ನಾವು ಕೆಟ್ಟದ್ದು ಮಾಡ್ಬೇಕಂತ ಬಯಸಿದಾಗ ಅದು ನಮ್ಮನ್ನೇ ಕೆಡಿಸ್ತದ. ಅದಕ್ಕೆ ನಾವು ಆದಷ್ಟು ಕೆಲಸದಲ್ಲಿ ತೊಡಗಿಕೊಂಡಿರ್ಬೇಕು. ಸದಾ ಖಾಲಿ ಇರಬಾರ್ದು. ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಆ ಕೆಲಸದಿಂದಾಗಿ ನಾವು ಜೀವನದಲ್ಲಿ ಪ್ರಗತಿ ಕಡೆಗೆ ಹೋಗ್ತೀವಿ, ಏಳಿಗೆ ಕಡೆಗೆ ಹೋಗ್ತೀವಿ. ಜೀವನದ ಮಟ್ಟ ನಮ್ಗೆ ಉನ್ನತವಾಗ್ತದ. ಇನ್ನ ನಾವು ದುಡಿತಾ ಇದ್ದಷ್ಟು ಶ್ರೀಮಂತಿಗೆ ಹೆಚ್ಚಿಗೆ ಆಗ್ತದೆ. ಕೆಲಸ ಮಾಡಕತ್ತೀವಿ ಅಂದ್ರೆ ನಾವು ಶ್ರೀಮಂತರಾಗ್ತೀವಿ. ಅದೇ ದುಡ್ಲಾರ್ದೆ ಸೋಮಾರಿಯಾಗಿ ಇದ್ದೇವು ಅಂತಂದ್ರೆ ಬಡತನ ಹೆಚ್ಚಿಗೆ. ಇಲ್ಲಿ ನಾವು ಮುಂದುವರೆದ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು. ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂದ್ರೆ ನಾವು ತೊಂದರೆ ಕೊಡದಂತೆ ನಾವು ಇರ್ಬೇಕಂದ್ರೆ ನಾವು ಸದಾ ಬ್ಯುಸಿಯಾಗಿರ್ಬೇಕು. ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ಬೇಕು. ಅಂದ್ರೆ ನಮ್ಗೆ ಸಮಾಧಾನ ಸಿಗ್ತದೆ. ಆ ಸಮಾಧಾನದಿಂದ ಎಲ್ಲಾ ಕೆಲಸಗಳು ಒಳ್ಳೇದಾಗ್ತದೆ. ಒಳ್ಳೇದಾಯ್ತು ಅಂದ್ರೆ ನಾವು ದುಡ್ಕೊಂತಿರ್ತೀವಿ. ಆ ದುಡಿತದಿಂದ ನಮ್ಗೆ ಶ್ರೀಮಂತಿಕೆ ಸಿಗ್ತದ. ನಮ್ಮ ಜೀವನ ಒಂದು ಶ್ರೀಮಂತವಾಗ್ತದೆ. ಬರೀ ಸಂಪತ್ತಷ್ಟೇ ಸಿಗಲ್ಲ, ನಮ್ಮ ಜೀವನದಾಗ ಸಮಾಧಾನ ಸಿಗ್ತದ, ನೆಮ್ಮದಿ ಸಿಗ್ತದ, ಶ್ರೀಮಂತಿಕೆಯ ಜೀವನ ನಮ್ದಾಗ್ತದ. ಅದು ಬಿಟ್ಟು ಮತ್ತವ್ರಿಗೆ ತೊಂದರೆ ಮಾಡೋ ವ್ಯಕ್ತಿ ನಾವು ಆದೇವು ಅಂತಂದ್ರೆ ನಾವು ಖಾಲಿ ಇರ್ತೀವಿ.
ಯೋಚನೆಗಳು ಶುರುವಾಗ್ತವ. ಆ ಯೋಚನೆಗಳಿಂದ ನಾವು ಸೋಮಾರಿ ಆಗ್ತೀವಿ. ಸೋಮಾರಿ ಆಗಿ ನಾವು ದುರಾಲೋಚನೆಗಳು ಶುರುವಾಗ್ತಾವ. ದುರಾಲೋಚನೆಗಳಿಂದ ದರಿದ್ರತನ ಬಂದ್ಬಿಡು. ಕೆಲಸನೇ ಮಾಡಲ್ಲ, ಕೆಟ್ಟ ಯೋಚನೆಗಳು ಶುರು ಮಾಡ್ತೀವಿ. ಕೆಟ್ಟ ಯೋಚನೆಗಳಿಂದ ನಾವು ಇತರರಿಗೆ ತೊಂದರೆ ಕೊಡ್ತೀವಿ, ನಮ್ಮ ಜೀವನವನ್ನು ಕೂಡ ತೊಂದರೆ ಸಿಕ್ಕಾಕಿಸ್ತೀವಿ. ನಮ್ಮ ಜೀವನದಲ್ಲಿ ನಾವು ಸುಖದಿಂದ, ನೆಮ್ಮದಿಯಿಂದ, ಗೌರವದಿಂದ ಬದುಕಬೇಕು ಅಂತಂದ್ರೆ ನಾವು ಇತರರಿಗೆ ತೊಂದರೆ ಕೊಡುವುದನ್ನು ತಪ್ಪಿಸಬೇಕು. ಇತರರಿಗೆ ತೊಂದರೆ ಕೂಡ ತಪ್ಪಿಸೋಕೆ ಒಂದೇ ದಾರಿ, ನಾವು ಸದಾ ಒಂದಿಲ್ಲ ಒಂದು ಕಾರ್ಯದಲ್ಲಿ ತಲ್ಲೀನರಾಗಿರ್ಬೇಕು, ಮುಳುಗಿರಬೇಕು. ಯಾವುದಾದ್ರೂ ಕೆಲಸ ಇರಲಿ, ಆದರೆ ಅದು ಉತ್ತಮ ಕೆಲಸ ಆಗಿರ್ಬೇಕು. ಉತ್ತಮ ಕೆಲಸಗಳಲ್ಲಿ ನಮ್ಮನ್ನು ನಾವು ಮುಳುಗಿಸ್ಬಿಟ್ಟೆವು ಅಂತಂದ್ರೆ ಅದ್ರ ಫಲನೂ ನಮ್ಗೆ ಉತ್ತಮವಾಗೇ ಸಿಗ್ತದೆ. ಯಾಕಂದ್ರೆ ನಾವೆಷ್ಟು ದುಡಿತಾ ಹೋಗ್ತೀವಿ ಅಷ್ಟು ನಮ್ಮ ಜೀವನ ಸಮೃದ್ಧ ಆಗ್ತಾ ಹೋಗ್ತದೆ, ಅಷ್ಟು ನಮ್ಮ ಬೆಲೆನೂ ಹೆಚ್ಚಾಗ್ತದೆ, ನಮ್ಮ ಗೌರವನೂ ಹೆಚ್ಚಾಗ್ತದೆ. ಎಷ್ಟು ಖಾಲಿ ಇರ್ತೀವಿ ಅಷ್ಟು ನಾವು ದರಿದ್ರ ಆಗ್ತೀವಿ, ಅಷ್ಟು ನಾವು ಬಡವಾಗ್ತೀವಿ, ಅಷ್ಟು ನಮ್ಮ ಜೀವನ ಸ್ವರಿಗೆ ಹೋಗ್ತದೆ, ನಮ್ಮ ಗೌರವನೂ ಇಳಿಯ. ಅದಕ್ಕೆ ಮುಂದುವರಿಬೇಕು, ಹಿಂದುಳಿಬೇಕು, ನಾವು ನಿರ್ಧರಿಸ್ಬೇಕು. ಮುಂದುವರೆಯೋದು ನಮ್ಮ ಕೈದಾಗೆ ಅದ, ಹಿಂದುಳಿಯೋದು ನಮ್ಮ ಕೈದಾಗೆ. ಇತರರ ಏಳಿಗೆ ಬಯಸಿದೆವು ಮುಂದುವರಿ, ಇತರರಿಗೆ ಕೇಳು ಬಯಸಿದೆವು ನಾವು ಹಿಂದುಳಿತೀವಿ. ಏಳಿಗೆ ಬಯಸೋದಂದ್ರೆ ನಾವು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತೀವಿ, ಮತ್ತವ್ರಿಗೆ ನಮ್ಮ ಕೂಡ ತೊಗೊಂಡು ಹೋಗ್ತೀವಿ. ಅದು ಭಾವ ನಮ್ಮಲ್ಲಿ ಬರ್ತದೆ. ಮತ್ತೊಬ್ರಿಗೆ ಒಳ್ಳೇದು ಬಯಸಕತ್ತೀವಿ ಅಂದ್ರೆ ಮತ್ತೊಬ್ರಿಗೆ ಸಹಾಯ ಮಾಡೋ ಮನೋಭಾವ ನಮ್ಮಲ್ಲಿ ಉಂಟಾಗ್ತದೆ. ಮತ್ತೊಬ್ರಿಗೆ ಸಹಾಯ ಮಾಡಕ್ಕೆ ಹೋಗ್ಬೇಕಂದ್ರೆ ನಾವು ಕೆಲಸ ಮಾಡ್ತೀವಿ, ಮತ್ತೊಬ್ರಿಗೂ ಸಹಾಯ ಮಾಡ್ತಾ ಮಾಡ್ತಾ ಅವ್ರಿಗೂ ಕೆಲಸಕ್ಕೆ ಹಚ್ತೀವಿ. ನಮ್ಮಿಂದ ಅವ್ರಿಗೂ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತದೆ. ಅದಕ್ಕೆ ನಾವು ಮುಂದುವರೆದ ವ್ಯಕ್ತಿ ಆಗಬೇಕು. ಮತ್ತೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿ ಆಗೋದು ಬೇಡ. ಮತ್ತೊಬ್ಬರಿಗೆ ತೊಂದರೆ ಕೊಡ್ತಾ ವ್ಯಕ್ತಿ ಆಗೋಕೆ ಹೋದ್ಕಂದ್ರೆ ನಮ್ಮ ಜೀವನನೇ ತೊಂದರೆಗೆ ಸಿಕ್ಕಾಕೊಂತದ್ದು. ಅದು ನಮ್ಗೆ ನೆನಪಿರ್ತದೆ. ಧನ್ಯವಾದಗಳು.